ಸರ್, ಈಗ ಕೇಸ್ನ ವಿತ್ಡ್ರಾಲ್ ತೆಗೆದುಕೊಂಡ್ಮೇಲೆ ನೀವು ಸಂಪರ್ಕ ಮಾಡಿದಾಗ ಯಾರ್ಯಾರು ನಿಮಗೆ ಧಮಕಿ ಹಾಕೋ ರೀತಿ ಏನಾದ್ರು ನಡೀತಾ ಅಥವಾ ಯಾವ ರೀತಿ ಇತ್ತು ಧಮಕಿ ಯಾರು ಹಾಕಿಲ್ಲ. ಬಟ್ ಅದೇ ನೆಗ್ಲೆಕ್ಟ್ ಮಾಡಿದ್ರು. ಫೋನ್ನ ರಿಸೀವ್ ಮಾಡ್ತಾ ಇರಲಿಲ್ಲ. ಒಂದು ಲಾಸ್ಟಿಗೆ ಹೇಳಿದ್ರು, ಕೊಡಲ್ಲ, ಅದೇನು ಮಾಡ್ಕೊ ಹೋಗು ಅಂತ ವಾಟ್ಸಪ್ ಕಾಲ್ ಮಾಡಿದ್ರು. ಅದರಲ್ಲಿದೆ. ಯಾರು ಮಾಡಿದ್ದು ಸರ್? ಚಕ್ರವರ್ತಿ ಅವ್ರಿಗೆ ನಾನೇ ಮಾಡ್ತಾ ಇದ್ದೆ, ಅವರೇ ನನಗೆ ಮಾಡ್ತಾ ಇರಲಿಲ್ಲ. ನಾನೇ ಮೆಸೇಜ್ ಆಗ್ತಿಲ್ಲ. ಲಾಸ್ಟಿಗೆ ಮೆಸೇಜ್ ಮಾಡಬೇಡ, ಫೋನ್ ಮಾಡಬೇಡ ನನಗೆ, ಹಾಗೆ ಹೀಗೆ ಅಂತೆಲ್ಲ ಇದು ಮಾಡಿದ್ರು. ಆಮೇಲೆ ಒಂದಿನ ವರ್ಸ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು. ಅವರು ಏನೋ ಹಾಗೆ ಹೀಗೆ ಅಂತೇಳಿ ವರ್ಸ್ಟ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ರು. ನಾನು ಅದೇ ಥರ ರಿಯಾಕ್ಟ್ ಮಾಡಿದ್ದೀನಿ. ಅದು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಾನು ಇವರಿಗೆ ನಮ್ಮ ಬಾಸಿಗೆಲ್ಲ ತೋರಿಸಿದ್ದೀನಿ. ನಿನಗೇನು ಬುದ್ಧಿ ಕಲಿಸ್ಬೇಕು, ನಾವು ಕಲಿಸ್ತೀವಿ. ಆಮೇಲೆ ನಾನು ಲಾಸ್ಟಿಗೆ ಒಂದು ಮೆಸೇಜ್ ಹಾಕಿದ್ದೆ, ಪರಿಣಾಮ ನೆಟ್ಟಿಗಿರಲ್ಲ, ರೆಡಿ ಟು ವಾರ್, ಹಾಗೆ ಹೀಗೆ ಅಂತೇಳಿ ಒಂದು ಮೆಸೇಜ್ ಹಾಕಿದ್ರು. ಲಾಸ್ಟಿಗೆ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ. ಆಮೇಲೆ ಸಿಕ್ಕಿಲ್ಲ. ಆಮೇಲೆ ಜಾಕ್ ಮಂಜು ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ನನಗೂ ಅವ್ರನ್ನ ಸುದೀಪ್ ಸರ್ ಜೊತೆ ನಾನಿಲ್ಲ, ನನಗೂ ಅವ್ರಿಗೂ ಆಗಲ್ಲ, ನಾನು ಬಿಟ್ಟಿದ್ದೀನಿ, ಅವ್ರು ನನಗೆ ಕಾಲ್ ಮಾಡಿಬಿಡಿ ಅಂತ ಹೇಳಿ ಇದು ಮಾಡಿದ್ರು. ಅಂದರೆ ನಿಮ್ಮದು ಕೇಸ್ ವಾಪಸ್ ತಗೊಂಡ್ಬೇಕಾದ್ರೆ ಯಾರು ಲಾಯರ್ ಬಂದಿದ್ರು ಸರ್? ಜಾಕ್ ಮಂಜು ಯಾರು ಲಾಯರು ಇಲ್ಲ, ಎಲ್ಲ ಅದು ಇಲ್ಲೀಗಲ್ ಆಗೇ ಮಾಡಿರೋದು. ಅವ್ರ ಲಾಯರ್ ಹೇಳಿದ್ರು, ಆ್ಯಕ್ಚುಲಿ ಇದು ಇಲ್ಲೀಗಲ್, ನೀವು ಯಾರು ನಿಮ್ಮ ಲಾಯರು ಇಲ್ಲ, ನಾವು ಇಲ್ಲ, ನೀವು ಮಾಡಿರೋದೇ ಇಲ್ಲೀಗಲ್, ಅದು ಸಿಂಧು ಆಗಲ್ಲ, ಅದು ನೀವೇ ಮಾಡ್ಕೊಂಡು. ಯಾರು ಚಿಕ್ಕಮಂಗ್ಳೂರಿಗೆ ಅವ್ರ ಪರವಾಗಿ ಯಾರು ಬಂದಿದ್ರು ಸರ್ ಕೋರ್ಟ್ ಓಟಾಟಕ್ಕೆಲ್ಲ? ಯಾವಾಗ ಕೋರ್ಟ್ ವಾಪಸ್ ಅವರ ಲಾಯರೇ ಬಂದು ಗೋಪಿ ಪ್ರಕಾಶ್ ಅಂತೇಳಿ. ಜಾಕ್ ಮಂಜು ಅವ್ರು ಏನಾರು? ಜಾಕ್ ಮಂಜು ಅವರು ಇಲ್ಲ, ಎಲ್ಲ ಫೋನಲ್ಲಿ ಅಟೆಂಡ್ ಮಾಡ್ತಾಯಿದ್ರು, ಡೈರೆಕ್ಟ್ ಸಿಕ್ಕಿಲ್ಲ ನನಗೆ. ಅವ್ರು ತುಂಬ ರೆಸ್ಪೆಕ್ಟಾಗಿ ಮಾತಾಡಿದ್ದಾರೆ ಜಾಕ್ ಮಂಜು ಅವರು. ನಿಮ್ಮದು ಬೇಡಿಕೆ ಏನು ಸರ್? ಸುದೀಪ್ ಅವರು ನನಗೆ ಹೌದು, ನನ್ನ ಬೇಡಿಕೆ, ನಂದೇನು ಲಾಸ್ ಆಗಿದೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಎಷ್ಟು ಲಾಸ್ ಆಗಿದೆ, ಏನು ಪರಿಸ್ಥಿತಿ ಅನ್ನೋದು ನೋಡಬೇಕು. ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕು, ಇಲ್ಲ CBI ಅವರು ಕೊಡಲಿ. ತುಂಬ ಲಾಸ್ ಆಗಿದೆ ಮಾಡಿಬಿಟ್ಟು ನನಗೆ ತನಿಖೆ, ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಾನು ಮತ್ತೆ CM ಹತ್ರ ಹೋಗ್ತೀನಿ, ಮತ್ತು ನಾನು ಗೃಹ ಮಂತ್ರಿಗಳ ಹತ್ರನೂ ಹೋಗ್ತೀನಿ. ಇದನ್ನು ಬಿಡಲ್ಲ. ನಾನು ಅದು ಮೊನ್ನೆ ಇವರಿಗೆ ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಅವ್ರಿಗೆ ಮೆಸೇಜು ಹಾಕಿದ್ದೀನಿ, ಸರ್ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಅಂತ. ನೆನ್ನೆ ಮೆಸೇಜು ಹಾಕಿದ್ದೀನಿ. ನೋಡೋಣ, ಅದು ಇನ್ನೂ ರಿಯಾಕ್ಷನ್ ಏನು ಮಾಡಿಲ್ಲ ಅವರು. ನಾನು ಇದನ್ನು ಹೋರಾಟ ಮಾಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ದೀಪಕ್ ಮಯೂರ್ ಪಟೇಲ್. ಸರ್, ಈಗ ಕೇಸ್ನ ವಿತ್ಡ್ರಾಲ್ ತೆಗೆದುಕೊಂಡ್ಮೇಲೆ ನೀವು ಸಂಪರ್ಕ ಮಾಡಿದಾಗ ಯಾರ್ಯಾರು ನಿಮಗೆ ಧಮಕಿ ಹಾಕೋ ರೀತಿ ಏನಾದ್ರು ನಡೀತಾ ಅಥವಾ ಯಾವ ರೀತಿ ಇತ್ತು? ಧಮಕಿ ಯಾರು ಹಾಕಿಲ್ಲ. ಬಟ್ ಅದೇ ನೆಗ್ಲೆಕ್ಟ್ ಮಾಡಿದ್ರು. ಫೋನ್ನ ರಿಸೀವ್ ಮಾಡ್ತಾ ಇರಲಿಲ್ಲ. ಒಂದು ಲಾಸ್ಟಿಗೆ ಹೇಳಿದ್ರು, ಕೊಡಲ್ಲ, ಅದೇನು ಮಾಡ್ಕೊ ಹೋಗು ಅಂತ ವಾಟ್ಸಪ್ ಕಾಲ್ ಮಾಡಿದ್ರು. ಅದರಲ್ಲಿದೆ. ಯಾರು ಮಾಡಿದ್ದು ಸರ್? ಚಕ್ರವರ್ತಿ ಅವ್ರಿಗೆ ನಾನೇ ಮಾಡ್ತಾ ಇದ್ದೆ, ಅವರೇ ನನಗೆ ಮಾಡ್ತಾ ಇರಲಿಲ್ಲ. ನಾನೇ ಮೆಸೇಜ್ ಆಗ್ತಿಲ್ಲ. ಲಾಸ್ಟಿಗೆ ಮೆಸೇಜ್ ಮಾಡಬೇಡ, ಫೋನ್ ಮಾಡಬೇಡ ನನಗೆ, ಹಾಗೆ ಹೀಗೆ ಅಂತೆಲ್ಲ ಇದು ಮಾಡಿದ್ರು. ಆಮೇಲೆ ಒಂದಿನ ವರ್ಸ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು. ಅವರು ಏನೋ ಹಾಗೆ ಹೀಗೆ ಅಂತೇಳಿ ವರ್ಸ್ಟ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿದ್ರು. ನಾನು ಅದೇ ಥರ ರಿಯಾಕ್ಟ್ ಮಾಡಿದ್ದೀನಿ. ಅದು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನಾನು ಇವರಿಗೆ ನಮ್ಮ ಬಾಸಿಗೆಲ್ಲ ತೋರಿಸಿದ್ದೀನಿ. ನಿನಗೇನು ಬುದ್ಧಿ ಕಲಿಸ್ಬೇಕು, ನಾವು ಕಲಿಸ್ತೀವಿ. ಆಮೇಲೆ ನಾನು ಲಾಸ್ಟಿಗೆ ಒಂದು ಮೆಸೇಜ್ ಹಾಕಿದ್ದೆ, ಪರಿಣಾಮ ನೆಟ್ಟಿಗಿರಲ್ಲ, ರೆಡಿ ಟು ವಾರ್, ಹಾಗೆ ಹೀಗೆ ಅಂತೇಳಿ ಒಂದು ಮೆಸೇಜ್ ಹಾಕಿದ್ರು. ಲಾಸ್ಟಿಗೆ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ. ಆಮೇಲೆ ಸಿಕ್ಕಿಲ್ಲ. ಆಮೇಲೆ ಜಾಕ್ ಮಂಜು ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ. ನನಗೂ ಅವ್ರನ್ನ ಸುದೀಪ್ ಸರ್ ಜೊತೆ ನಾನಿಲ್ಲ, ನನಗೂ ಅವ್ರಿಗೂ ಆಗಲ್ಲ, ನಾನು ಬಿಟ್ಟಿದ್ದೀನಿ, ಅವ್ರು ನನಗೆ ಕಾಲ್ ಮಾಡಿಬಿಡಿ ಅಂತ ಹೇಳಿ ಇದು ಮಾಡಿದ್ರು. ಅಂದರೆ ನಿಮ್ಮದು ಕೇಸ್ ವಾಪಸ್ ತಗೊಂಡ್ಬೇಕಾದ್ರೆ ಯಾರು ಲಾಯರ್ ಬಂದಿದ್ರು ಸರ್? ಜಾಕ್ ಮಂಜು ಯಾರು ಲಾಯರು ಇಲ್ಲ, ಎಲ್ಲ ಅದು ಇಲ್ಲೀಗಲ್ ಆಗೇ ಮಾಡಿರೋದು. ಅವ್ರ ಲಾಯರ್ ಹೇಳಿದ್ರು, ಆ್ಯಕ್ಚುಲಿ ಇದು ಇಲ್ಲೀಗಲ್, ನೀವು ಯಾರು ನಿಮ್ಮ ಲಾಯರು ಇಲ್ಲ, ನಾವು ಇಲ್ಲ, ನೀವು ಮಾಡಿರೋದೇ ಇಲ್ಲೀಗಲ್, ಅದು ಸಿಂಧು ಆಗಲ್ಲ, ಅದು ನೀವೇ ಮಾಡ್ಕೊಂಡು. ಯಾರು ಚಿಕ್ಕಮಂಗ್ಳೂರಿಗೆ ಅವ್ರ ಪರವಾಗಿ ಯಾರು ಬಂದಿದ್ರು ಸರ್ ಕೋರ್ಟ್ ಓಟಾಟಕ್ಕೆಲ್ಲ? ಯಾವಾಗ ಕೋರ್ಟ್ ವಾಪಸ್ ಅವರ ಲಾಯರೇ ಬಂದು ಗೋಪಿ ಪ್ರಕಾಶ್ ಅಂತೇಳಿ. ಜಾಕ್ ಮಂಜು ಅವ್ರು ಏನಾರು? ಜಾಕ್ ಮಂಜು ಅವರು ಇಲ್ಲ, ಎಲ್ಲ ಫೋನಲ್ಲಿ ಅಟೆಂಡ್ ಮಾಡ್ತಾಯಿದ್ರು, ಡೈರೆಕ್ಟ್ ಸಿಕ್ಕಿಲ್ಲ ನನಗೆ. ಅವ್ರು ತುಂಬ ರೆಸ್ಪೆಕ್ಟಾಗಿ ಮಾತಾಡಿದ್ದಾರೆ ಜಾಕ್ ಮಂಜು ಅವರು. ನಿಮ್ಮದು ಬೇಡಿಕೆ ಏನು ಸರ್? ಸುದೀಪ್ ಅವರು ನನಗೆ ಹೌದು, ನನ್ನ ಬೇಡಿಕೆ, ನಂದೇನು ಲಾಸ್ ಆಗಿದೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಎಷ್ಟು ಲಾಸ್ ಆಗಿದೆ, ಏನು ಪರಿಸ್ಥಿತಿ ಅನ್ನೋದು ನೋಡಬೇಕು. ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕು, ಇಲ್ಲ CBI ಅವರು ಕೊಡಲಿ. ತುಂಬ ಲಾಸ್ ಆಗಿದೆ ಮಾಡಿಬಿಟ್ಟು ನನಗೆ ತನಿಖೆ, ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು. ನಾನು ಮತ್ತೆ CM ಹತ್ರ ಹೋಗ್ತೀನಿ, ಮತ್ತು ನಾನು ಗೃಹ ಮಂತ್ರಿಗಳ ಹತ್ರನೂ ಹೋಗ್ತೀನಿ. ಇದನ್ನು ಬಿಡಲ್ಲ. ನಾನು ಅದು ಮೊನ್ನೆ ಇವರಿಗೆ ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಅವ್ರಿಗೆ ಮೆಸೇಜು ಹಾಕಿದ್ದೀನಿ, ಸರ್ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು ಅಂತ. ನೆನ್ನೆ ಮೆಸೇಜು ಹಾಕಿದ್ದೀನಿ. ನೋಡೋಣ, ಅದು ಇನ್ನೂ ರಿಯಾಕ್ಷನ್ ಏನು ಮಾಡಿಲ್ಲ ಅವರು. ನಾನು ಇದನ್ನು ಹೋರಾಟ ಮಾಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ದೀಪಕ್ ಮಯೂರ್ ಪಟೇಲ್.